ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ಇವತ್ತಿನ ಒಂದು ವಿಡಿಯೋ ಯಾವುದಂದರೆ ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಪ್ರಮುಖ ಒಂದು ಮಾಹಿತಿ ಇದೆ ನೋಡಿ. ಇದು KS, PSI, PDO ಮತ್ತು ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಯಾರು ಒಂದು ತಯಾರಿ ನಡೆಸ್ತಿದ್ದಾರೋ ಅಂಥ ಅಭ್ಯರ್ಥಿಗಳಿಗಾಗಿ ಒಂದು ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ ನೋಡಿರಿ. ಈ ಒಂದು ಮಾಹಿತಿ ಎಲ್ಲ ಒಂದು ವಿಷಯದಲ್ಲಿ ನಾವು ನೋಡ್ಬೋದು. ಓಕೆ, ಕಂಪ್ಯೂಟರ್ನ ಪ್ರಮುಖ ಅಂಶಗಳಿರ್ತಾವೆ. ತಪ್ಪದೇ ಒಂದು ಫುಲ್ ವಿಡಿಯೋ ನೋಡಿಕೊಳ್ಳಿ. ಕೊನೆಯಲ್ಲಿ ಭಾಳ ಚೆನ್ನಾಗಿರುವಂಥ ಒಂದು ಮಾಹಿತಿ ಇದೆ ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇದಾಗಿ ನೋಡೋದಾದರೆ ಕಂಪ್ಯೂಟರ್ ಪದ ಮತ್ತು ಮೂಲ ಭಾಷೆ. ಈ ಒಂದು ಕಂಪ್ಯೂಟರ್ ಪದ ಮತ್ತು ಆ ಒಂದು ಭಾಷೆ, ಯಾವ ಭಾಷೆಯಿಂದ ನಾವು ಕಂಪ್ಯೂಟ್ರನ್ನು ತಿಳಿಬೋದು. ಮೊದಲನೇದಾಗಿ ಮೂಲ ಏನಂದರೆ, ಈ ಒಂದು ಕಂಪ್ಯೂಟ್ರ್ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಇದು ಕಂಪ್ಯೂಟರ್ ಎಂಬ ಕರೀತಾರೆ ನೋಡ್ರಿ. ಇದರ ಅರ್ಥ ಏನಪ್ಪ ಅಂತಂದರೆ ಲೆಕ್ಕಾಚಾರ ಮಾಡು, ಟು ಕ್ಯಾಲ್ಕುಲೇಟ್ ಎಂದು ಕರೆಯುತ್ತಾರೆ. ಈ ಕಂಪ್ಯೂಟರ್ನ ಒಂದು ಅರ್ಥ ಲೆಕ್ಕಾಚಾರ ಮಾಡು ಎಂಬುದು ಆಗಿದೆ ನೋಡಿ. ಇದು ಮಷಿನ್ ಲ್ಯಾಂಗ್ವೇಜನ್ನು ತಿಳಿದುಕೊಳ್ಳುತ್ತದೆ. ಈ ಕಂಪ್ಯೂಟರ್ ಏನಪ್ಪ ಅಂತಂದರೆ ಯಾವ ಲ್ಯಾಂಗ್ವೇಜನ್ನು ತಿಳಿದುಕೊಳ್ಳುತ್ತದೆ ಅಂದರೆ ಮಷಿನ್ ಲ್ಯಾಂಗ್ವೇಜನ್ನು ತಿಳಿದುಕೊಳ್ಳುತ್ತದೆ. ಕಂಪ್ಯೂಟರ್ನ ಭಾಷೆ ಬೈನರಿ ಭಾಷೆಯಾಗಿದೆ ನೋಡಿ. ಕಂಪ್ಯೂಟರ್ ಭಾಷೆ ಯಾವುದಂದರೆ ಬೈನರಿ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು, ಅಥವಾ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕೂಡ ಕರಿತೇವೆ ನಾವು. ಇದು ಸಂಕೇತ ಅಂದರೆ ಕೋಡ್ಗಳ ಮೂಲಕ ಈ ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಆಗಿರ್ತದೆ. ಆ ಒಂದು ಸಂಕೇತ ಯಾವುದಂದರೆ 0 ಮತ್ತು 1 ಆಗಿದೆ ನೋಡಿ. 0 ಆ್ಯಂಡ್ 1 ಏನಪ್ಪ ಅಂತಂದರೆ ಇದು ಒಂದು ಕಂಪ್ಯೂಟರ್ನ ಒಂದು ಭಾಷೆ ಆಗಿದೆ. ಆ ಒಂದು ಲ್ಯಾಂಗ್ವೇಜಿಂದ ಕಂಪ್ಯೂಟ್ರು ಭಾಷೆಯನ್ನು ತಿಳಿದುಕೊಳ್ಳುತ್ತದೆ. ಇದರಲ್ಲಿ ಏನಪ್ಪ ಅಂತಂದರೆ ರ್ಯಾಮ್ ಅಂತ ಹೇಳ್ಬೋದು ನಾವು. ರ್ಯಾಮಲ್ಲಿ ಎಲ್ಲಿ ಕಂಡುಬರ್ತಂತ ಕೇಳಿದ್ದಾರೆ ನೋಡಿ. ಈ ಒಂದು ರ್ಯಾಮ್ ಎಲ್ಲಿ ಕಂಡುಬರ್ತಂತ ಕೇಳಿದ್ದಾರೆ. KPSC ಗ್ರೂಪ್ ಸಿ 2016ರ ಒಂದು ಪ್ರಶ್ನೆ ಆಗಿದೆ ನೋಡಿ. ಇದು ರ್ಯಾಮ್ ಎಲ್ಲಿ ಕಂಡುಬರ್ತಂತ. ಇದಕ್ಕೆ ಸರಿಯಾದ ಯಾವುದಂದರೆ ಮದರ್ ಬೋರ್ಡ್ನಲ್ಲಿ ಈ ಒಂದು ರ್ಯಾಮ್ ಕಂಡುಬರ್ತದೆ. 2016ರ ಒಂದು KPSC ಏನು ನಡೆಸಿದ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಈ ಒಂದು ರ್ಯಾಮ್ ಎಲ್ಲಿ ಕಂಡುಬರ್ತದೆ. ಈ ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ ನಾವು. ಇದು ಎಲ್ಲಿ ಕಂಡುಬರ್ತದೆ ಮದರ್ ಬೋರ್ಡ್ನಲ್ಲಿ ಕಂಡುಬರ್ತದೆ. ನಾವು ರೈಟ್ ಸೈಡಲ್ಲಿ ಅದರ ಚಿತ್ರ ಕೂಡ ನೋಡ್ಬೋದು ನೋಡಿ. ರ್ಯಾಮ್ ಸ್ಲಾಟ್ಸ್ ಇದ್ದಾವೆ. ರ್ಯಾಮ್ ಸ್ಲಾಟ್ಸ್ ಇಲ್ಲಿ ಕಂಡುಬರುತ್ತೆ ನೋಡಿರಿ. ಇಲ್ಲಿ ಸರಿಯಾದ ಹೆಸರು ಏನಪ್ಪ ಅಂತಂದರೆ ಬೇಸ್ ಯೂನಿಟ್ ಅಂತ ಕರೀತಾರೆ. ಇದರ ಒಳಗೊಂಡಿರೋ ಅಂಶಗಳು ಯಾವ್ಯಾವು ಅಂದರೆ CPU ಸಾಕೆಟ್ ಅಂತ ಒಳಗೊಂಡಿದೆ. ಅದೇ ರೀತಿಯಾಗಿ ಈ ರ್ಯಾಮ್ ಮತ್ತು ರೋಮನ್ನು ಕೂಡ ಒಳಗೊಂಡಿದೆ. ಪೋರ್ಟ್ಗಳು ಕೂಡ ಒಳಗೊಂಡಿದೆ ನೋಡಿ. ಈ ಒಂದು ರ್ಯಾಮ್ನಲ್ಲಿ ಕಂಡುಬರ್ತದೆ. ಮದರ್ ಬೋರ್ಡ್ನಲ್ಲಿ ಈ ಪ್ರಮುಖ ಮಾಹಿತಿ ಕಂಡುಬರ್ತಾವೆ. 2016ರ ಒಂದು KPSC ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕೇಳಿದರು ರ್ಯಾಮ್ ಅಂದರೆ ಎಲ್ಲಿ ಕಂಡುಬರ್ತದಂತ. ಕಂಪ್ಯೂಟರ್ನ ಕಾರ್ಯನಿರ್ವಹಿಸುವ ಕ್ರಮವನ್ನು ಕೇಳಿದ್ದಾರೆ ನೋಡಿ. ಕಂಪ್ಯೂಟರ್ ಯಾವ ರೀತಿಯಾಗಿ ಒಂದು ಕಾರ್ಯನಿರ್ವಹಿಸುತ್ತದೆ. ಫಂಕ್ಷನ್ ಆಫ್ ದ ಸ್ಕ್ವೇರ್ ನೀಡ್ಸ್. ಮೊದಲನೇದಾಗಿ ನೋಡ್ತೀವಿ ಇನ್ಪುಟ್, ದತ್ತಾಂಶಗಳ ಒಂದು ಸಂಗ್ರಹಣೆಯನ್ನು ಮಾಡುತ್ತದೆ. ಕಂಪ್ಯೂಟರ್ ದತ್ತಾಂಶಗಳ ಸಂಗ್ರಹಣೆ ಮಾಡುತ್ತೆ. ಇನ್ಪುಟ್ಟು ಅಂದರೆ ಸಂಗ್ರಹಣೆಯನ್ನು ಹಾಕುತ್ತದೆ. ಆಮೇಲೆ ನಂತರ ಅದನ್ನು ಪ್ರೊಸೆಸ್ ಮಾಡ್ತದೆ, ಅಂದರೆ ಸಂಸ್ಕರಣೆ ಮಾಡ್ತದೆ. ನಂತರದಲ್ಲಿ ಔಟ್ಪುಟ್ ಮಾಹಿತಿ ರವಾನೆಯನ್ನು ಮಾಡುತ್ತೆ ನೋಡಿ. ಔಟ್ಪುಟ್ ಏನು ಮಾಡ್ತದೆ ಅಂದರೆ ಇನ್ಫಾರ್ಮೇಷನನ್ನು ನಮಗೆ ತಿಳಿಸುತ್ತದೆ. ಈ ರೀತಿಯಾಗಿ ಕಂಪ್ಯೂಟರ್ನ ಒಂದು ಕಾರ್ಯನಿರ್ವಹಣೆ ಆಗಿರುತ್ತೆ ನೋಡಿರಿ. ಉದಾಹರಣೆಗೆ ATM ಆಗಿರ್ಬೋದು. ATM ಅಂದರೆ ಪಿನ್ ಕೋಡ್ ಹಾಕ್ತೀವಿ, ಅದು ಎಣಿಕೆ ಮಾಡಿ ಹಣವನ್ನು ನಮಗೆ ನೀಡುತ್ತದೆ. ಅದೇ ರೀತಿಯಾಗಿ ಎರಡನೇ ಉದಾಹರಣೆ ವಾಷಿಂಗ್ ಮೆಷಿನ್ ಕೂಡ ಇದೆ ನೋಡಿ. ವಾಷಿಂಗ್ ಮೆಷಿನ್ನಲ್ಲಿ ನಾವು ಮೊದಲು ಬಟ್ಟೆನ ಹಾಕ್ತೀವಿ. ಆ ವಾಷಿಂಗ್ ಮೆಷಿನ್ ಬಟ್ಟೆನ ಸ್ವಚ್ಛಗೊಳಿಸ್ತದೆ. ನಂತರದಲ್ಲಿ ಒಗೆದ ಬಟ್ಟೆಗಳನ್ನು ನಮಗೆ ನೀಡುತ್ತದೆ. ಈ ರೀತಿಯಾಗಿ ಉದಾಹರಣೆಗಳನ್ನು ತೊಗೋಬೋದು ನಾವು. ಇನ್ಪುಟ್, ಪ್ರೊಸೆಸ್, ಔಟ್ಪುಟ್. ಈ ರೀತಿಯಾಗಿ ಏನಪ್ಪ ಅಂತಂದರೆ ಕಂಪ್ಯೂಟ್ರ್ ತನ್ನ ಕಾರ್ಯವನ್ನು ನಿರ್ವಹಿಸ್ತದೆ. ಕಂಪ್ಯೂಟರ್ ಮೆದುಳು ಅಂದರೆ ಯಾವುದು ಕರಿತಾರೆ ಅಂತ ಕೂಡ ಪ್ರಶ್ನೆ ಆಗಿದ್ದು ನೋಡಿರಿ. ಯಾವುದು? CPU. ಕಂಪ್ಯೂಟರ್ನ ಮೆದುಳು ಯಾವುದಾಗಿದೆ? CPU ಆಗಿದೆ ನೋಡಿ. CPU ಅಂದರೆ ಏನಪ್ಪ ಅಂತಂದರೆ ಫುಲ್ ಫಾರ್ಮ್ ಬುಕ್ ಕೇಳಿದ್ದಾರೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರೀತಾರೆ ನೋಡಿ. ಇದು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಇದಕ್ಕೆ ಸ್ಟಾರ್ ಆಗ್ತದೆ ನೋಡಿರಿ. ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈ ಒಂದು ಪ್ರಶ್ನೆ ಕೂಡ ನಾನು ಪೋಸ್ಟ್ನಲ್ಲಿ ಹಾಕಿದ್ದೆ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿದೆ ನೋಡಿ. ಇದನ್ನು ಕಂಪ್ಯೂಟರ್ನ ಮೆದುಳು ಎಂದು ಕೂಡ ಕರೆಯುತ್ತಾರೆ. ಬ್ರೈನ್ ಆಫ್ ಕಂಪ್ಯೂಟರ್ ಅಂದರೆ ಅದು CPU ಆಗಿದೆ ನೋಡಿ.
ಕೆಲವು ಬಾರಿ ಕಂಪ್ಯೂಟರ್ನ ಹೃದಯ ಎಂದು ಕೂಡ ಕರೆದಿದ್ದಾರೆ ನೋಡಿ. ಈ ಒಂದು CPU ಅನ್ನು ಕೆಲವು ಬಾರಿ ಏನಂದರೆ ಕಂಪ್ಯೂಟರ್ ಹೃದಯ ಎಂದು ಕೂಡ ಕರೆದಿದ್ದಾರೆ. ಎಲ್ಲ ಇನ್ಪುಟ್ ಮತ್ತು ಔಟ್ಪುಟ್ಗಳ ಕಾರ್ಯಗಳನ್ನು ನಿಯಂತ್ರಿಸುವ ಏಕೈಕ ಘಟಕ ಯಾವುದು ಅಂದರೆ ಅದು CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಏನು ಮಾಡ್ತಂದರೆ ಎಲ್ಲ ಇನ್ಪುಟ್ ಆಗಿರ್ಬೋದು, ಔಟ್ಪುಟ್ ಆಗಿರ್ಬೋದು, ಆ ಒಂದು ಕಾರ್ಯವನ್ನು ಅದರ ಒಂದು ಕಾರ್ಯವನ್ನು ನಿಯಂತ್ರಿಸುವಂಥ ಒಂದು ಘಟಕ ಯಾವುದಂದರೆ CPU ನೋಡಿ. ಇದು CPUಗೆ ಸಂಬಂಧಿಸಿದಂಥ ಮಾಹಿತಿ. ಕಂಪ್ಯೂಟರ್ನ ಮೆದುಳೆಂದು ಕರೆಯುತ್ತಾರೆ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಕೂಡ ಎಲ್ಲ ಕಂಪ್ಯೂಟರಲ್ಲಿ ಬಳಕೆ ಮಾಡ್ತಾರೆ ನೋಡ್ರಿ. CPU ಒಳಗೊಂಡಿರುವ ಘಟಕಗಳ ಬಗ್ಗೆ ನೋಡೋಣ. CPU ಒಳಗೊಂಡಿರುವ ಘಟಕಗಳು ಕಾಂಪೊನೆಂಟ್ಸ್. ಮೊದಲನೇದಾಗಿ ALU, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಎಂದು ಕರೀತಾರೆ. ಫುಲ್ ಫಾರ್ಮ್ ಜಾಸ್ತಿ ಕೇಳ್ತಾರೆ ನೋಡ್ರಿ. ಅಂದರೆ ಈ ಒಂದು ALU ಎಂದರೆ ಏನಂತ ಕೇಳ್ತಾರೆ. ಇದು ಫುಲ್ ಫಾರ್ಮು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಅದೇ ರೀತಿಗೆ CU ಅಂದರೆ ಕಂಟ್ರೋಲ್ ಯೂನಿಟ್ ಆಗಿದೆ ನೋಡಿ. CU ಕಂಟ್ರೋಲ್ ಯೂನಿಟ್, ಮಾಹಿತಿ ಅರಿವಿನ ನಿಯಂತ್ರಕ ಎಂದು ಕರಿಬೋದು ನಾವು CU ಕಂಟ್ರೋಲ್ ಯೂನಿಟ್ಗೆ. ಈ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ಗೆ ಅಂಕಗಣಿತ ಆಗಿರ್ಬೋದು ಮತ್ತು ತಾರ್ಕಿಕ ಎಸ್ ಅಥವಾ ನೋ ಎಂದು ಕೆಲಸವನ್ನು ಮಾಡ್ತದೆ ಇದು. ಆಮೇಲೆ ರಿಜಿಸ್ಟರ್ಸ್ ಬರ್ತವೆ ನೋಡಿ. ರಿಜಿಸ್ಟರ್ಸ್ಗಳು ಅತ್ಯಂತ ವೇಗವಾದ ತಾತ್ಕಾಲಿಕ ಮೆಮರಿ ಆಗಿದೆ. ಪ್ರೈಮರಿ ಮೆಮರಿ ಕೂಡ ಕಂಡುಬರ್ತದೆ. ಯಾವ್ಯಾವ ಅಂದರೆ ರ್ಯಾಮ್ ಮತ್ತು ರೋಮ್ಗಳು ಈ ಒಂದು CPUನಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು. 4 ರೀತಿಯಲ್ಲಿ ಈ ಒಂದು CPU ಒಳಗೊಂಡಿದೆ. CU ಒಳಗೊಂಡಿದೆ, ALU, ರಿಜಿಸ್ಟರ್ಸ್ ಮತ್ತು ಪ್ರೈಮರಿ ಮೆಮರೀಸ್ ಹೊಂದಿದೆ. ಪ್ರೈಮರಿ ಮೆಮರೀಸ್ ಯಾವುದಂತ ಕೂಡ ಕೇಳಿದ್ದಾರೆ. ಯಾವ್ಯಾವ ಅಂದರೆ ರ್ಯಾಮ್ ಮತ್ತು ರೋಮ್, ಇವು ಪ್ರೈಮರಿ ಮೆಮರಿ ಆಗಿವೆ ನೋಡಿ. ಪ್ರಶ್ನೆ ನೋಡೋದಾದರೆ CPU ಮಾಹಿತಿಯನ್ನು ಸಂಗ್ರಹಿಸಿಡಲು ಯಾವುದನ್ನು ಬಳಸುತ್ತಾರೆ? CPU ಮಾಹಿತಿಯನ್ನು ಸಂಗ್ರಹಿಸಿಡಲು ಯಾವುದನ್ನು ಬಳಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಯಾವುದು? ರಿಜಿಸ್ಟರ್ಸ್ಗಳು ನೋಡಿ. ರಿಜಿಸ್ಟರ್ಗಳು ಮಾಹಿತಿಯನ್ನು ಏನಪ್ಪ ಅಂತಂದರೆ ಸಂಗ್ರಹ ಮಾಡ್ತೀವಿ ನಾವು. ಅದ್ಯಾವುದು? ಮೂರನೇದು. CPUನಲ್ಲಿ 4 ರೀತಿ ಎಲ್ಲ ನೋಡ್ಬೋದು. ಅದರಲ್ಲಿ ಮೂರನೇದಾಗಿರುವಂಥ ರಿಜಿಸ್ಟರ್ಸ್ಗಳು, ಅದರಲ್ಲಿ ಏನಪ್ಪ ಅಂತಂದರೆ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ತಾರೆ. ಇದು ಅತ್ಯಂತ ವೇಗವಾದಂಥ ಒಂದು ರಿಜಿಸ್ಟರ್ ಆಗಿರ್ತದೆ. ಅದೇ ರೀತಿಯಾಗಿ ತಾತ್ಕಾಲಿಕ ಮೆಮರಿಯನ್ನು ಕೂಡ ಇದರಲ್ಲಿ ನಾವು ಸಂಗ್ರಹಿಸಬಹುದು. ಇದು CPUನ ಪ್ರಮುಖ ಘಟಕಾಂಶಗಳು ನೋಡ್ರಿ. ನಂತರ ದತ್ತಾಂಶಗಳ ಸಂಸ್ಕರಣೆಯ ಆದಿ, ಡಾಟಾ ಪ್ರೊಸೆಸಿಂಗ್ ಪಾತ್. ಮೊದಲು ಇನ್ಪುಟ್ ಎಲ್ಲಿಗೆ ಹೋಗ್ತಂದರೆ ರ್ಯಾಮ್ಗೆ ಹೋಗುತ್ತೆ. ರ್ಯಾಮ್ಗೆ ಹೋಗಿ ರ್ಯಾಮ್ ರಿಜಿಸ್ಟರ್ಸ್ ಆಗುತ್ತೆ. ರಿಜಿಸ್ಟರ್ ನಂತರ ಅಲ್ಲಿ ಏನು ಮಾಡ್ತಂದರೆ ರಿಜಿಸ್ಟರ್ CUಗೆ ಹೋಗುತ್ತೆ. ಅದರ ಜೊತೆಗೆ ALU, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಹತ್ರ ಕೂಡ ಹೋಗುತ್ತೆ. ನಂತರ ಔಟ್ಪುಟ್ ಆಗಿ ಬರುತ್ತೆ ನೋಡಿ. ಇಲ್ಲಿ ಏನು ನೋಡ್ಬೇಕಂದ್ರೆ ಇಲ್ಲಿ ತಾತ್ಕಾಲಿಕವಾಗಿ ಸಂಗ್ರಹವಾಗುತ್ತದೆ. ಇಲ್ಲಿ ರಿಜಿಸ್ಟರ್ನಲ್ಲಿ ಬರೀ ತಾತ್ಕಾಲಿಕವಾಗಿ ಸಂಗ್ರಹವಾಗ್ತದೆ ನೋಡ್ರಿ. ರಿಜಿಸ್ಟರ್ನಲ್ಲಿ ಬರೀ ತಾತ್ಕಾಲಿಕವಾಗಿ ಸಂಗ್ರಹವಾಗಿರ್ತದೆ. ನಂತರದಲ್ಲಿ ಒಂದು CU ಮತ್ತು ALUನಲ್ಲಿ ಸಂಗ್ರಹವಾಗಿಸಿಂದ ಔಟ್ಪುಟ್ ಆಗಿ ನೀಡಲಾಗುತ್ತದೆ. ಈ ರೀತಿಯಾಗಿ ಡಾಟಾ ಪ್ರೊಸೆಸಿಂಗ್ ನಡೀತದೆ ನೋಡ್ರಿ. CPUನ ತಯಾರಿಕೆ ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿಯಾಗಿ ತಯಾರಿಕೆ ಮಾಡ್ತಾರೆ ಅಂದರೆ ಸಿಲಿಕಾನ್. ಈ ಒಂದು CPU ತಯಾರಿ ಮಾಡಲು ಸಿಲಿಕಾನನ್ನು ಬಳಕೆ ಮಾಡ್ತಾರೆ. ಲಕ್ಷಾಂತರ ಸೂಕ್ಷ್ಮವಾದ ಟ್ರಾನ್ಸಿಸ್ಟರ್ಗಳನ್ನು ಎಂದು ಹೇಳಬಹುದು ನಾವು. ಇವುಗಳನ್ನು ಸೂಕ್ಷ್ಮ ಸ್ವಿಚ್ಗಳು ಎಂದು ಕೂಡ ಕರೆಯುತ್ತಾರೆ. ಮೈಕ್ರೋ ಸ್ವಿಚಸ್ ಎಂದು ಕೂಡ ಕರೆಯುತ್ತಾರೆ ನೋಡಿ. CPUನ ಮೈಕ್ರೋ ಸ್ವಿಚಸ್ ಎಂದು ಕೂಡ ಕರೆಯುತ್ತಾರೆ. ಗ್ರೂಪ್ C 2016 ಒಂದು ಪ್ರಶ್ನೆ ಆಗಿತ್ತು ನೋಡಿ. ಅದು CPU ಡ್ಯಾಶ್ಗಳನ್ನು ಹೊಂದಿದೆ, ಟ್ರಾನ್ಸಿಸ್ಟರ್ಗಳನ್ನು ಹೊಂದಿದೆ ನೋಡಿ. ಗ್ರೂಪ್ C 2016 ಒಂದು ಪ್ರಶ್ನೆ ಏನಾಗಿತ್ತು? ಈ ಒಂದು CPU ಡ್ಯಾಶ್ಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದೇನು ಹೊಂದಿತ್ತು ಅಂದರೆ ಟ್ರಾನ್ಸಿಸ್ಟರ್ಗಳು ಹೊಂದಿರುತ್ತದೆ CPU. ಇಲ್ಲಿ ನೋಡ್ಬೋದು ಲಕ್ಷಾಂತರ ಸೂಕ್ಷ್ಮವಾದ ಟ್ರಾನ್ಸಿಸ್ಟರ್ನು ಒಳಗೊಂಡಿದೆ. ಇಲ್ಲಿ ಚಿಕ್ಕ ಒಂದು ಟ್ರಾನ್ಸಿಸ್ಟರ್ಗಳನ್ನು ನಾವು ನೋಡ್ಬೋದು CPUನಲ್ಲಿ. ಓಕೆ, ಇದು ಏನಪ್ಪ ಅಂತಂದರೆ CPUನ ಬಗ್ಗೆ 2016ರಲ್ಲಿ ಗ್ರೂಪ್ Cಯಲ್ಲಿ ಕೇಳಿರೋಂಥ ಒಂದು ಪ್ರಶ್ನೆ ಆಗಿದೆ ನೋಡ್ರಿ. ನಂತರದಲ್ಲಿ ಬರುತ್ತೆ CPU ವೇಗವನ್ನು ಅಳೆಯುವುದು ಹೇಗೆ? ಈ ಒಂದು CPUನ ವೇಗ ಯಾವ ರೀತಿಯಾಗಿ ಅಳೆಯುತ್ತಾರೆ ಅಂತ ನಾವು ನೋಡ್ಬೋದು. ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್ ಅಂತ ನಾವು ಹೇಳ್ತೀವಿ. 1 ಸೆಕೆಂಡ್ನಲ್ಲಿ CPU ಎಷ್ಟು ಕೆಲಸ ಮಾಡುತ್ತದೆ ಎಂಬುದರ ಮಾಪನ ಮಾಡಬಹುದಾಗಿದೆ ನೋಡಿ. ಅರ್ಜ್ ಅದರ ಮೂಲಕ ಕೂಡ ನೋಡ್ಬೋದು. MH ಅರ್ಜ್ ಮೆಗಾ
ಅರ್ಜ್ ಅಂತ ಹೇಳ್ತೀವಿ ನಾವು. ಅದೇ ರೀತಿಯಾಗಿ ಗಿಗಾ ಅರ್ಜ್ ಕೂಡ ಬಳಕೆ ಮಾಡುತ್ತಾರೆ. ಆಧುನಿಕ ಮಾನದಂಡಗಳ ನೋಡಿಕೊಂಡು ಇದನ್ನು ಬಳಕೆ ಮಾಡ್ತಾರೆ ನೋಡಿ. CPU-ನ ವೇಗವನ್ನು ಅಳೆಯುವುದು ಹೀಗೆ ಅಂತ ಕೊಟ್ಟಿದ್ದಾರೆ. ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್ನಲ್ಲಿ 1 ಸೆಕೆಂಡ್ನಲ್ಲಿ CPU ಎಷ್ಟು ಕೆಲಸ ಮಾಡುತ್ತದೆ ಎಂಬುದನ್ನು ನಾವು ನೋಡ್ಬೋದು. ಅರ್ಜ್, ಮೆಗಾರ್ಜ್, ಗಿಗಾರ್ಜ್ ಇವು ಆಧುನಿಕ ಮಾನದಂಡಗಳಾಗಿವೆ ನೋಡಿ. ಮೊದಲ ಮೈಕ್ರೋ ಪ್ರೊಸೆಸರ್ ಅಂದರೆ ಈ ಒಂದು CPU-ನಿಂದ ಮೊದಲ ಒಂದು ಮೈಕ್ರೋ ಪ್ರೊಸೆಸರ್ ಯಾವ ರೀತಿಯಾಗಿ ನೋಡಲಾಯಿತು ಅಂತ ನೋಡೋಣ. ಮೊದಲಿಗೆ ಇದ್ರ ಹೆಸರು ಏನಿತ್ತಂದರೆ ಇಂಟೆಲ್ 4004 ಅಂತ ಹೆಸರು ಇಟ್ಟಿದ್ರು. ಇದಕ್ಕೆ ನೋಡ್ಬೋದು ನಾವು ಇಲ್ಲಿ ಮೊದಲ ಒಂದು ಮೈಕ್ರೋ ಪ್ರೊಸೆಸರ್ ಯಾವ ರೀತಿಯಾಗಿತ್ತಂತ ರೈಟ್ ಸೈಡಲ್ಲಿ ಫೋಟೋ ಕೂಡ ಇದೆ ನೋಡಿ. ಇದು ವರ್ಷ ಯಾವಾಗಂದರೆ 1971ದಾಗ ಇದನ್ನು ತಯಾರು ಮಾಡ್ತಾರೆ. 1971ರಲ್ಲಿ ಈ ಒಂದು ಮೈಕ್ರೋ ಪ್ರೊಸೆಸರ್ನು ಪ್ರಾರಂಭ ಮಾಡ್ತಾರೆ. ಇದರ ಕಂಪನಿ ಯಾವುದಪ್ಪ ಅಂತಂದರೆ ಇಂಟೆಲ್ ಕಂಪನಿ ಇದು ತಯಾರು ಮಾಡಿದ. ವಿಜ್ಞಾನಿಗಳು ಟೆಡ್ ಆಫ್ ಮೈಂಡ್, ಫೆಡ್ರಿಕ್ ಫಾಗಿನ್ ಇವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು CPU-ನ ಮೈಕ್ರೋ ಪ್ರೊಸೆಸಿಂಗನ್ನು ಕಂಡು ಹಿಡಿತಾರೆ. ಇದರ ಮೊದಲ ಹೆಸರು ಏನಾಗಿತ್ತು ಅಂದರೆ ಇಂಟೆಲ್ 4004 ಮೊದಲ ಮೈಕ್ರೋ ಪ್ರೊಸೆಸರ್ ಆಗಿದೆ ನೋಡಿ. ಇದು ಸಾರ್ವಜನಿಕವಾಗಿ ಲಭ್ಯವಿರುವಾದ ವಿಶ್ವದ ಅತ್ಯಂತ ಮೊದಲ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ಬೋದು ನೋಡಿ. ಸಾರ್ವಜನಿಕವಾಗಿ ಒಂದು ಲಭ್ಯವಿರುವ ವಿಶ್ವದ ಮೊದಲ ಮೈಕ್ರೋ ಪ್ರೊಸೆಸರ್ ಯಾವುದಂದರೆ ಇಂಟೆಲ್ 4004. ನಂತರದಲ್ಲಿ ಬರುವಂಥ ಒಂದು ಮಾಹಿತಿ ಏನಂದರೆ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಕೂಡ ನೋಡ್ಬೋದು ನಾವು. ಕಂಪ್ಯೂಟರ್ ಪಿತಾಮಹ ಚಾರ್ಲ್ಸ್ ಬೇಬೇಜ್ ಆಗಿದ್ದಾರೆ ನೋಡಿ. ಚಾರ್ಲ್ಸ್ ಬೇಬೇಜ್ ಅವ್ರು ಏನು ಮಾಡ್ತಾರೆ ಅಂದರೆ ಡಿಫರೆನಿಯಲ್ ಇಂಜಿನ್ ಕಂಡುಹಿಡಿತಾರೆ. ಯಾವಾಗ 1822ರಲ್ಲಿ ಡಿಫರೆನಿಯಲ್ ಇಂಜಿನನ್ನು ಕಂಡುಹಿಡಿತಾರೆ. ನಂತರದಲ್ಲಿ ಅನಾಲಿಟಿಕಲ್ ಇಂಜಿನ್ 1834ರಲ್ಲಿ ಇವರು ಜೆಟ್ ಬ್ರೈನ್ ಮೌನ್ ಅವರು ಮಾಡ್ತಾರೆ ನೋಡಿ. ಅನಾಲಿಟಿಕಲ್ ಇಂಜಿನನ್ನು ಕೂಡ ತಯಾರು ಮಾಡ್ತಾರೆ 1834ರಲ್ಲಿ ಚಾರ್ಲ್ಸ್ ಬೇಬೇಜ್ ಅವರು. ಇವರು ಏಕೆ ಪಿತಾಮಹ ಅಂತ ಕೂಡ ನೋಡ್ಬೋದು. ಇವರು ಇನ್ಪುಟ್ ಪ್ರೊಸೆಸ್ ಮತ್ತು ಔಟ್ಪುಟ್ ಪರಿಕಲ್ಪನೆಯನ್ನು ಅನಾಲಿಟಿಕಲ್ ಇಂಜಿನ್ನಲ್ಲಿ ಮೊದಲ ಬಾರಿಗೆ ಪರಿಚಯಿಸಿದರು. ಅದಕ್ಕಾಗಿ ಈ ಒಂದು ಕಂಪ್ಯೂಟರ್ ಪಿತಾಮಹ ಎಂದು ಚಾರ್ಲ್ಸ್ ಬೇಬೇಜ್ ಅವರಿಗೆ ಕರೆಯುತ್ತಾರೆ ನೋಡಿ. ಈ ಒಂದು ಪ್ರಶ್ನೆ ಆಗಿತ್ತು, ಏನಾಗಿತ್ತು ಅಂದರೆ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಪ್ರಶ್ನೆ ಆಗಿತ್ತು. ಯಾವುದು ಸರಿಯಾದ ಉತ್ತರ ಚಾರ್ಲ್ಸ್ ಬೇಬೇಜ್. ಇದು ಸರಿಯಾಗಿ ನೋಡಿ. ಅವರೊಂದು ಚಿತ್ರವನ್ನು ಕೂಡ ನಾವು ನೋಡ್ಬೋದು ರೈಟ್ ಸೈಡಲ್ಲಿ. ಇನ್ಪುಟ್ ಪ್ರೊಸೆಸ್ ಔಟ್ಪುಟ್ ಒಂದು ಪರಿಕಲ್ಪನೆಯನ್ನು ನೀಡಿದಂಥ ಇಂಜಿನಲ್ಲಿ ಮೊದಲ ಬಾರಿಗೆ ಪರಿಚಯಿಸಿದಂಥ ವ್ಯಕ್ತಿ ಯಾರಂದರೆ ಚಾರ್ಲ್ಸ್ ಬೇಬೇಜ್. ಅದಕ್ಕಾಗಿ ಇವರಿಗೆ ಕಂಪ್ಯೂಟರ್ನ ಪಿತಾಮಹ ಎಂದು ಕರೆಯುತ್ತಾರೆ. ನಂತರದಲ್ಲಿ ಬರುತ್ತೆ ನೋಡಿರಿ ಐತಿಹಾಸಿಕ ಪ್ರಮುಖ ಅಂಶಗಳು ಇದ್ದಾವೆ. ಹಿಸ್ಟೋರಿಕಲ್ ಕೀ ಪಾಯಿಂಟ್ಸ್ ಅಂದರೆ ಈ ಒಂದು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಒಂದು ಪ್ರಮುಖ ಮಾಹಿತಿಗಳು. ಲೇಡಿ ಅಡಾ ಲವ್ಲೆಸ್ ಅಂತ ನಾವು ಹೇಳ್ಬೋದು. ಇವರೇನಪ್ಪ ಅಂತಂದರೆ ಅನಾಲಿಟಿಕಲ್ ಇಂಜಿನ್ಗೆ ಪ್ರೋಗ್ರಾಮ್ ಬರೆದ ಮೊದಲ ಮಹಿಳೆ ಆಗಿದ್ದಾರೆ ನೋಡಿ. 1840ರಲ್ಲಿ ಈ ಒಂದು ಲೇಡಿ ಅಡಾ ಲವ್ಲೆಸ್ ಎನ್ನುವ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಮಹಿಳೆ ಅನಾಲಿಟಿಕಲ್ ಇಂಜಿನ್ಗೆ ಪ್ರೋಗ್ರಾಮ್ ಬರೆದ ಮೊದಲ ಮಹಿಳೆ ಆಗಿದ್ದಾರೆ 1840ರಲ್ಲಿ. ಆಮೇಲೆ ನೋಡ್ಬೋದು ಅಬಕಾಸ್ ಜಗತ್ತಿನ ಮೊದಲ ಲೆಕ್ಕಾಚಾರದ ಸಾಧನ ಅಂತಲೇ ಹೇಳ್ತೀವಿ. ಚೀನಾ ದೇಶ ಇತ್ತು ನೋಡಿ. ಚೀನಾ ದೇಶದ ಆಗಿದೆ ಅದು 2500 BCಯಲ್ಲಿ ಇದು ಬಳಕೆ ಮಾಡ್ತಿರ್ತಾರೆ ಅಬಕಾಸ್. ಇದೇನಪ್ಪ ಅಂತಂದರೆ ಜಗತ್ತಿನ ಮೊದಲ ಲೆಕ್ಕಾಚಾರದ ಸಾಧನ. ಇದರ ಒಂದು ಚಿತ್ರವನ್ನು ನೋಡ್ಬೋದು ನಾವು. ಅಂದರೆ ಈ ಒಂದು ಅಬಕಾಸ್ ಏನಪ್ಪ ಅಂತಂದರೆ ಚೀನಾ ದೇಶದ ಆಗಿದ್ದೆ ಫಸ್ಟ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಅಂತಲೇ ಹೇಳ್ತೀವಿ 2500ರಲ್ಲಿ ಅಬಕಾಸ್. ಓಕೆ, ಇವೇನಾಗಿತ್ತು ಅಂದ್ರಪ್ಪ ಇಲ್ಲಿವರೆಗೂ ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಮಾಹಿತಿ ಆಗಿತ್ತು. ಇನ್ನು ಹೆಚ್ಚಿನ ಒಂದು ವಿಡಿಯೋ ಬೇಕಾಗಿತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ಎಸ್ ಅಥವಾ ನೋ ಅಂತ. ಓಕೆ, ಎಸ್ ಅಥವಾ ನೋ ಅಂತ ತಿಳಿಸಿ ಫ್ರೆಂಡ್ಸ್. ನೋ ಅಥವಾ ಎಸ್ ಅಂತ ತಿಳಿಸಿ. ಓಕೆ, ಕಂಪ್ಯೂಟರ್ ವೀಡಿಯೋ ಬೇಕಾಗಿತ್ತಂದ್ರೆ ಕಂಪ್ಯೂಟರ್ ವೀಡಿಯೋ ಕೂಡ ಹಾಕೋಣ. ಇದು ಪ್ರಮುಖ ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಒಂದು ಆಗಿದ್ದು ನೋಡಿ. ಯಾಕಂದರೆ ಇವು ಯಾವ ರೀತಿಯಾಗಿ ಇದೆ ಅಂದರೆ ನೋಡಿ ಇಲ್ಲಿ ನೋಡ್ಬೋದು ನಾವು. ಗ್ರೂಪ್ ಸಿಯಲ್ಲಿ ಏನಂತ ಕೇಳಿದ್ರು, CPU ಡ್ಯಾಶನ್ನು ಹೊಂದಿದೆ ಅಂತ ಕೇಳಿದರು. ಏನು ಟ್ರಾನ್ಸಿಸ್ಟರ್ಗಳನ್ನು ಹೊಂದಿದೆ. ಈ ರೀತಿಯಾಗಿ ಕ್ವಶನ್ಗಳು ಇದೆ. ಜೊತೆಗೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನಾನು ನೀಡಿದ್ದೇನೆ. CPU ಎಲ್ಲಿ ತಯಾರಿಕೆ ಮಾಡ್ತಾರೆ, ಇದಕ್ಕೆ CPU ಸಿಲಿಕಾನ್ ಅಂತ ಕರೀತಾರೆ.
ಸಿಲಿಕಾನ್ ವ್ಯಾಲಿ ಅಂತ ನಮ್ಮ ಬೆಂಗಳೂರನ್ನು ಕರೆಯುತ್ತಾರೆ ನೋಡಿ. ಸಿಲಿಕಾನ್ ವ್ಯಾಲಿ ಎಂದು ಬೆಂಗಳೂರನ್ನು ಕರೆಯುತ್ತಾರೆ. ಲಕ್ಷಾಂತರ ಸೂಕ್ಷ್ಮದ ಟ್ರಾನ್ಸಿಸ್ಟರ್ಗಳನ್ನು ಈ ಒಂದು CPU ಒಳಗೊಂಡಿರ್ತದೆ ನೋಡಿರಿ. ಇವು ಈ ರೀತಿಯಾಗಿ ಮಾಹಿತಿಯನ್ನು ನೀಡಿದ್ದೀನಿ. ಇದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ. ಓಕೆ, ಇದೇ ರೀತಿಯಾಗಿ ವಿಡಿಯೋ ಬೇಕಾಯ್ತಂದರೆ ಸೂಪರ್ ಅಂತ ಕಮೆಂಟ್ ಹಾಕಿ. ಅದರ ಮೂಲಕ ನಾನು ಇನ್ನೂ ಹೆಚ್ಚಿನ ವೀಡಿಯೋನ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.